ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸುಬೂಸ್ ಪಾರ್ಟ್ ಟು ಫೈಂಡ್ ಸೀರೀಸ್. ಇವತ್ತು ನಾವು ಜಿ ಡಿ ಪಿ ಬಗ್ಗೆ ಮಾತಾಡೋಣ. ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಅಂದರೆ ನಮ್ಮ ಕಂಟ್ರಿ ಒಳಗಡೆ ನಾವೇನು ಪ್ರೊಡ್ಯೂಸ್ ಮಾಡ್ತೀವಿ ಮತ್ತು ಏನೇನು ಸರ್ವೀಸಸ್ ಪ್ರೊವೈಡ್ ಮಾಡ್ತೀವಿ ಅದರದ್ದು ವ್ಯಾಲ್ಯೂ ಎಷ್ಟು ಅಂತ. ಅದರಿಂದ ಈಗ ನಾವು ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ನಾವು 5th ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್. ನಮಗಿನ್ನ ಮೇಲೆ ವಿ ಹ್ಯಾವ್ ಜಪಾನ್, ಅದಾದಮೇಲೆ ಜರ್ಮನಿ, ಅದಾದಮೇಲೆ ಚೈನಾ, ಅದಾದಮೇಲೆ ಅಮೇರಿಕಾ ಇದೆ. ಸೊ ಈಗ ಈ ವರ್ಷ ನಾವು ಜಪಾನ್ನ ಓವರ್ಟೇಕ್ ಮಾಡಿ ವಿಲ್ ಬಿಕಮ್ 4th ಲಾರ್ಜೆಸ್ಟ್. 2027ಗೆ ನಾವು ವಿಲ್ ಬಿಕಮ್ ದಿ 3rd ಲಾರ್ಜೆಸ್ಟ್. ಅಂದರೆ ಯಾವಾಗ 5 ಟ್ರಿಲಿಯನ್ ನಾವೇನಾದರೂ ಟಚ್ ಮಾಡಿದ್ರೆ 5 ಟ್ರಿಲಿಯನ್ ಆಗಿದ ತಕ್ಷಣ ವಿಲ್ ಬಿಕಮ್ ದಿ 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್. ಇಲ್ಲಿ ನಾವು ಗ್ರೋ ಆಗ್ತಿರೋದು 6.5% to 7% ಅಂತ ನಾವೇನು ಹೇಳ್ತೀವಿ. ಇದು ಬಂದು ರಿಯಲ್ ಜಿ ಡಿ ಪಿ. ರಿಯಲ್ ಜಿ ಡಿ ಪಿ ಅಂದರೆ ಮೈನಸ್ ಇನ್ಫ್ಲೇಷನ್. ನಾಮಿನಲ್ ಜಿ ಡಿ ಪಿ ಅಂದರೆ ಇನ್ಕ್ಲೂಡಿಂಗ್ ಇನ್ಫ್ಲೇಷನ್ ಅಂತ. ಈ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಹಣದುಬ್ಬರ ಅಂದರೆ ಇವತ್ತು ನಾವೇನೋ ಒಂದು ಪ್ರಾಡಕ್ಟ್ನ 100 ರೂಪೀಸಿಗೆ ತೊಗೊಂಡ್ರೆ ನಾವು 6% ಇನ್ಫ್ಲೇಷನ್ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ ನಾವು 106 ರೂಪೀಸ್ ಕೊಡಬೇಕಾಗತ್ತೆ ಆ ಸೇಮ್ ಪ್ರಾಡಕ್ಟ್ನ ತೊಗೊಬೇಕಾದಾಗ. ಆದ್ದರಿಂದ ನಮಗೆ ಗೊತ್ತಿಲ್ಲದೇ ಇನ್ಫ್ಲೇಷನ್ನು ನಮ್ಮ ಲೈಫಲ್ಲಿದೆ. ಯಾಕೆಂದರೆ ನಾವು ಇವಾಗ ಏನು ಪೆಟ್ರೋಲು ಖರ್ಚು ಮಾಡ್ತೀವಿ ಅದು ನೆಕ್ಸ್ಟ್ ಇಯರ್ ಅದಕ್ಕಿಂತ ಜಾಸ್ತಿ ಇರುತ್ತೆ. ಏನಾದರೂ ಗ್ರಾಸರೀಸ್ ಇವತ್ತು ತೊಗೊತೀವಿ ಅದು ನೆಕ್ಸ್ಟ್ ಇಯರ್ಗಿಂತ ಜಾಸ್ತಿ ಇರುತ್ತೆ. ಅದೇ ಬಂದು ಇನ್ಫ್ಲೇಷನ್. ಈಗ ಇನ್ಫ್ಲೇಷನ್ 6% ಪ್ರಕಾರ ಗ್ರೋ ಆಯಿತು ಅಂದರೆ ನಾವು ರೂಲ್ 72 ಯೂಸ್ ಮಾಡಿದ್ರೆ 72 ಡಿವೈಡೆಡ್ ಬೈ 6 ಅಂದರೆ 12 ಇಯರ್ಸ್ಗೆ ನಾವು ಇವತ್ತು ಏನು ಖರ್ಚು ಮಾಡ್ತಿದ್ದೀವಿ ಅದರ ಡಬಲ್ ಖರ್ಚು ಮಾಡಬೇಕು ಫಾರ್ ದಿ ಸೇಮ್ ಲೈಫ್ ಸ್ಟೈಲ್. ಅಂದರೆ ನೀವು ಇವತ್ತೇನೋ ಒಂದು ಪ್ರಾಡಕ್ಟ್ನ 100 ರೂಪೀಸ್ ಕೊಟ್ಟು ತೊಗೊಂಡ್ರೆ 12 ಇಯರ್ಸ್ ಆದಮೇಲೆ ಸೇಮ್ ಪ್ರಾಡಕ್ಟ್ಗೆ ನಿಮಗೆ 200 ರೂಪೀಸ್ ಕೊಡಬೇಕಾಗತ್ತೆ. ಅಂದರೆ ಡಬಲ್ ಆಗುತ್ತೆ. ಅಂದರೆ ಓವರಾಲ್ ಕೆಲವು ಪ್ರಾಡಕ್ಟ್ಸ್ ಜಾಸ್ತಿ ಆಗ್ಬೋದು, ಕೆಲವು ಕಮ್ಮಿ ಆಗ್ಬೋದು, ಬಟ್ ಓವರಾಲ್ ಇನ್ಫ್ಲೇಷನ್ 6% ಪ್ರಕಾರ ನೋಡಿದಾಗ 12 ಇಯರ್ಸ್ಗೆ ಡಬಲ್ ಆಗುತ್ತೆ. ಈ ರೂಲ್ 72 ನಾವು ಯೂಸ್ ಮಾಡಿದ್ರೆ ನಮಗೆ ಇವಾಗ ಯಾವುದೋ ಒಂದು 24% ರಿಟರ್ನ್ ಬರೋವಂಥದ್ದು ಯಾವುದಾದ್ರೂ ಒಂದು ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಇತ್ತು ಅಂದರೆ ರೂಲ್ 72 ಹೇಳುತ್ತೆ ನಿಮಗೆ 72 ಡಿವೈಡೆಡ್ ಬೈ 24, ಸೊ 3 ಇಯರ್ಸಲ್ಲಿ ಯುವರ್ ಮನಿ ಗೆಟ್ಸ್ ಡಬಲ್ಡ್ ಅಂತ. ಸೊ ಅದರಿಂದ ನಾವು ಇನ್ಫ್ಲೇಷನ್ನ ಸೀರಿಯಸ್ ಆಗಿ ತೊಗೊಬೇಕು. ತೊಗೊಳೋದ್ರಿಂದ ಏನಾಗುತ್ತೆ, ನಾವು ಏನೇ ಇನ್ವೆಸ್ಟ್ ಮಾಡಿದ್ರೂ ನಾವು ಅದನ್ನು ಇನ್ಫ್ಲೇಷನ್ನ ಬೀಟ್ ಮಾಡ್ತಿದೆಯಾ ಇಲ್ವಾ ಅಂತ ನೋಡಬೇಕು. ಇವಾಗ ನಾವು ಎಸ್ ಬಿ ಅಕೌಂಟಲ್ಲೇ ನಾವು ದುಡ್ಡಿಟ್ಟರೆ 4% ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. 4% ಕೊಟ್ಟಾಗ ಇನ್ಫ್ಲೇಷನ್ನೇ 6% ಇದ್ದಾಗ ನಿಮಗೆ 4% ಬಂತು ಅಂದರೆ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಬರ್ತಾಗತ್ತೆ ಎಸ್ ಬಿ ಅಕೌಂಟಲ್ಲಿ. ಹಾಗೆ ಫಿಕ್ಸ್ ಡೆಪಾಸಿಟಲ್ಲಿ 6% ಆಫ್ಟರ್ ಟ್ಯಾಕ್ಸ್ ಏನಾದ್ರು ನಿಮ್ಗೆ ಬರ್ತಿದ್ರೆ ಇನ್ಫ್ಲೇಷನ್ 6% ಇರೋದ್ರಿಂದ ನಿಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ ಇದೆ, ಬಟ್ ಅದರಿಂದ ಗ್ರೋತ್ ಇಲ್ಲ. ಯಾಕೆಂದರೆ ನಾವು ನೋಡಬೇಕಾಗಿರೋದು ಫಿಕ್ಸ್ ಡೆಪಾಸಿಟ್ನ ಯಾವುದು ನಮಗೆ 6 ಮಂತ್ಸ್ ಅಥವಾ 1 ಇಯರಲ್ಲಿ ಬೇಕು. ಅಂದರೆ ಇವಾಗ ಮನೇಲಿ ಏನೋ ಒಂದು ಮದುವೆ ಇದೆ ಅಥವಾ ಯಾವುದಾದ್ರೂ ಹೈಯರ್ ಎಜುಕೇಷನಿಗೆ ನಾವು ಖರ್ಚು ಮಾಡಬೇಕು, ಆ ಥರ ದುಡ್ಡನ್ನ ನಾವು ಫಿಕ್ಸ್ ಡೆಪಾಸಿಟಲ್ಲಿ ಮಾಡಬೇಕು. ಬಟ್ ಯಾವುದಾದ್ರೂ ನಾವು 5 ಇಯರ್ಸ್ 10 ಇಯರ್ಸ್ ಪ್ಲ್ಯಾನಲ್ಲಿ ನಾವು ನೋಡ್ತಾ ಇರ್ತೀವಿ, ನಮಗಂದರೆ ನಮ್ಮ ಫ್ಯೂಚರ್ಗೆ ಬೇಕಾಗಿರೋ ದುಡ್ಡು, ಅದನ್ನು ನಾವು ಮ್ಯೂಚುವಲ್ ಫಂಡ್ಸ್ ಅಥವಾ ಡೈರೆಕ್ಟ್ ಸ್ಟಾಕ್ಸ್ಗೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಅದು ದೇ ಬೀಟ್ ನಾಮಿನಲ್ ಜಿ ಡಿ ಪಿ. ಅಂದರೆ ಜಿ ಡಿ ಪಿ ರಿಯಲ್ ಜಿ ಡಿ ಪಿ ಪ್ಲಸ್ ಇನ್ಫ್ಲೇಷನ್ ಮೇಲೆ ಆ ಕಂಪ್ನಿಗಳು ರಿಟರ್ನ್ಸ್ ಕೊಡುತ್ತೆ. 13% 14% ಬಂದಾಗ ನಾಮಿನಲ್ ಜಿ ಡಿ ಪಿಗಿನ್ನ ನಮಗೆ 1-2% ಎಕ್ಸ್ಟ್ರಾ ಬಂತು ಅಂದರೆ ನಮಗೆ ಗ್ರೋತ್ ಸಿಗುತ್ತೆ. ಆದ್ದರಿಂದ ಇನ್ಫ್ಲೇಷನ್ನ ನಾವು ಸೀರಿಯಸ್ ಆಗಿ ತೊಗೊಂಡು ಯಾವುದೇ ಇನ್ವೆಸ್ಟ್ ಮಾಡಬೇಕು ಅಂತಂದಾಗ ಅದು ಇನ್ಫ್ಲೇಷನ್ನ ಬೀಟ್ ಮಾಡಲೇಬೇಕು. ಅದರಿಂದ ಸೊ ಇನ್ನು ನೆಕ್ಸ್ಟ್ ಒಂದು 3 ಇಯರ್ಸ್ಗೆ ನಾವು 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ಆಗ್ತೀವಿ. ಸೊ ನಮ್ಮ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಗುಡ್ ಟು ಸಿ ಹೌ ವಿ ಗೋ ಹೆಡ್ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ.